ಓಂ ಹ್ರೀಂ ಭೈರವಿ ಕ್ಲಾಂ ಹ್ರೀಂ ಸ್ವಾಹ. ನಮಸ್ಕಾರ. ರಾಶಿ ಭವಿಷ್ಯಕ್ಕೆ ಹೋಗೋದಕ್ಕಿಂತ ಮುಂಚೆ ಕೆಲವು ವಿಚಾರಗಳನ್ನ ಹೇಳೋದಾದ್ರೆ, ನೋಡಿ, ಒಂದೇ ಡೇಟ್ ಅಲ್ಲಿ ಎಷ್ಟೋ ಜನ ಹುಟ್ಟಿರ್ತಾರೆ. ಒಂದೇ ರಾಶಿಯಲ್ಲಿ ಲಕ್ಷಾಂತರ ಜನ ಹುಟ್ಟಿರ್ತಾರೆ. ಎಲ್ಲರ ಭವಿಷ್ಯ ಒಂದೇ ತರ ಇರುತ್ತಾ? ಕುಂಭರಾಶಿ, ಮೀನರಾಶಿಗೆಲ್ಲ ಸಾಡೆ ಸಾತಿದೆ ಅಂತೇಳಿ ಜನಗಳನ್ನ ಭಯಪಡಿಸ್ತಾ ಇರ್ತಾರೆ. ಎಲ್ಲ ರಾಶಿಯವ್ರಿಗೂ ತೊಂದರೆಗಳಾಗ್ತಾ ಇದೆಯಾ? ಸಮಸ್ಯೆಗಳಾಗ್ತಾ ಇದೆಯಾ? ಇಲ್ಲ. ಯಾಕೆಂತಂದ್ರೆ ಇಲ್ಲಿ ನಾವು ಮುಖ್ಯವಾಗಿ ಗಮನಿಸಬೇಕಾಗಿರುವಂತದ್ದು ನಮ್ಮ ಇಂಡಿವಿಜುವಾಲಿಟಿ ಯಾವ್ದು ತಿಳ್ಕೊಳ್ಳೋದು. ನಿಮ್ಮ ಡೇಟ್ ಆಫ್ ಬರ್ತ್ ಮಿಸ್ಟೇಕ್ ಇರೋ ಸಾಧ್ಯತೆ ಇರುತ್ತೆ, ನಿಮ್ಮ ಬರ್ತ್ ಟೈಮ್ ಮಿಸ್ಟೇಕ್ ಇರೋ ಸಾಧ್ಯತೆ ಇರುತ್ತೆ. ಹಾಗಾಗಿ ಜಾತಕದ ಭವಿಷ್ಯ ತುಂಬಾ ಸಮಯ ನಿಜ ಆಗಲ್ಲ. ಅವಾಗ ನಾವೇನ್ ಮಾಡಬಹುದು? ನಾಡಿ ಜ್ಯೋತಿಷದ ಪ್ರಕಾರವಾಗಿ ನಿಮ್ಮ ಹಸ್ತರೇಖೆಗಳನ್ನ ಜಾತಕಕ್ಕೆ ಮ್ಯಾಚ್ ಮಾಡಿ ನೋಡ್ಬೇಕು. ಈಗ ಫಾರ್ ಎಕ್ಸಾಂಪಲ್ ನಿಮ್ಗೊಂದು ಗಜಕೇಸರಿ ಯೋಗ ಇದೆ ಅನ್ಕೊಳ್ಳೋಣ. ಹಸ್ತದಲ್ಲಿ ಅದು ರಿಫ್ಲೆಕ್ಟ್ ಆಗಿದೆಯಾ? ಅದು ಗಮನಿಸ್ಬೇಕು. ಹಸ್ತದಲ್ಲಿ ಕೂಡ 12 ರಾಶಿಗಳಿದೆ. 12 ರಾಶಿಗಳನ್ನು ಹೇಗೆ ಅನ್ವಯ ಮಾಡಬೇಕು, ಗ್ರಹಗಳನ್ನ ಯಾವ ರೀತಿ ನಾವು ನೋಡಬೇಕು ಅನ್ನೋದೆಲ್ಲ ಕೂಡ ಶಾಸ್ತ್ರಗಳಲ್ಲಿ ಇದೆ. ಎರಡನ್ನು ಕಂಪೇರ್ ಮಾಡಿ ಭವಿಷ್ಯವನ್ನ ಬಹಳ ನಿಖರವಾಗಿ ಹೇಳ್ಬೋದು. ಈ ಬಗೆಯಲ್ಲಿ ಜಾತಕವನ್ನ ನೋಡಿದ್ರೆ ನಿಮ್ಮ ಭವಿಷ್ಯವನ್ನ ಬಹಳ ಅಕ್ಯುರೇಟ್ ಆಗಿ ಹೇಳ್ಬೋದು. ಹಿಂದೆ ನಡೆದಿರೋ ಘಟನೆಗಳನ್ನು ಹೇಳ್ಬೋದು, ಮುಂದೆ ನಡೆಯೋ ಘಟನೆಗಳನ್ನು ಬಹಳ ಈಸಿಯಾಗಿ ಹೇಳ್ಬೋದು. ಹಾಗಾಗಿ ಯಾವುದೇ ಕಾರಣಕ್ಕೂ ಕೂಡ ಎರಡನ್ನು ಕಂಪೇರ್ ಮಾಡೋದು ಬಹಳ ಮುಖ್ಯ ಆಗುತ್ತೆ. ಸೊ ಈ ಬಗೆಯಲ್ಲಿ ನಿಮ್ಮ ಜಾತಕ ನೋಡ್ಬೇಕು ಅಂದ್ರೆ ನೀವು ಭೈರವಿ ಆಸ್ಟ್ರೋಗೆ ಸಂಪರ್ಕಿಸಿ ನಿಮ್ಮ ಜಾತಕದ ವಿಶ್ಲೇಷಣೆ ಮಾಡ್ಕೋಬಹುದು. ಸೊ ರಾಶ್ಯಾಧಿಪತಿ ಆಗಿರುವಂತಹ ಬುಧ ಗ್ರಹ ಅಷ್ಟಮದಲ್ಲಿ ಇರುವಂತದ್ದು, ಮೇಷರಾಶಿ ಇರುವಂತದ್ದು, ಉಚ್ಚನಾದಂತಹ ಸೂರ್ಯನ ಜೊತೆ ಇರುವಂತದ್ದು ನಿಮಗೆ ಬರ್ಬೇಕಾಗಿರುವಂತಹ ಪಿತ್ರಾರ್ಜಿತ ಆಸ್ತಿ, ತಂದೆಯಿಂದನೂ ನಿಮ್ಗೊಂದು ಪ್ರಾಪರ್ಟಿ ಬರ್ಬೇಕಾಗಿರುತ್ತೆ, ಹಣ ಬರ್ಬೇಕಾಗಿರುತ್ತೆ, ಅದು ನಿಮಗೆ ಸಿಗಬಹುದು. ಕೆಲವು ಸಂದರ್ಭಗಳಲ್ಲಿ ತಂದೆಯ ಆರೋಗ್ಯದಲ್ಲಿ ವ್ಯತ್ಯಯ ಆಗುತ್ತೆ. ಅಷ್ಟಮದಲ್ಲೇ ಇರುವಂತದ್ದು ನಿಮ್ಮ ಆರೋಗ್ಯ ಕೂಡ ಅಷ್ಟು ಒಳ್ಳೇದಲ್ಲ. ಸೊ ಇಷ್ಟು ದಿನ ರೀಸೆಂಟ್ ಆಗಿ ಅವ್ರು ಹೇಳ್ತಾರೆ ಕಿಡ್ನಿ ಸ್ಟೋನ್ ಅಂತ ಡಯಾಗ್ನೋಸ್ ಮಾಡಿದ್ದಾರೆ ಅಂತ. ಈ ತರ ಆರಾಮಾಗಿ ಇರ್ತಾರೆ, ಬಟ್ ಸಡನ್ ಆಗಿ ಏನೋ ಒಂದು ಇಶ್ಯೂಸ್ ಆಗ್ಬಿಟ್ಟು ಆರೋಗ್ಯದಲ್ಲಿ ಸಮಸ್ಯೆ ಇವೆಲ್ಲ ನೋಡ್ತಾ ಇರ್ತೀವಿ. ಸೊ ಈ ತರ ಇಶ್ಯೂಸ್ಗಳು ಬರೋ ಸಾಧ್ಯತೆ ಇರೋದ್ರಿಂದ ಕನ್ಯಾ ರಾಶಿಯವರು ಬಹಳ ಬಹಳ ಕೇರ್ಫುಲ್ ಆಗಿ ಇರ್ಬೇಕಾಗತ್ತೆ. ಕನ್ಯಾ ರಾಶಿ 12 ಮೇಲೆ ಕೇತು ಬಂದು ಯೂಶುವಲ್ ಆಗಿ ನಿಮ್ಗೆ ನೋಡಿ, ನಿಮ್ಗೆ ಯಾವುದೋ ಒಂದು ವಿಚಾರದಲ್ಲಿ ಒಂದು ಆಧ್ಯಾತ್ಮಿಕ ಅನುಭವ ಆಗ್ಬೋದು. ಇಂಥ ಒಂದು ಒಳ್ಳೆ ಥಾಟ್ ನನಗೆ ಬಂತಲ್ಲ ಅನ್ಸ್ಬೋದು. ಈ ತರ ಆಧ್ಯಾತ್ಮಿಕ ಅನುಭವ ಈ ಟೈಮಲ್ಲಿ ಆಗುತ್ತೆ. ಪಂಚಮ ಚೆನ್ನಾಗಿದೆ. ಇದರಿಂದ ನಿಮಗೆ ನಿಮ್ಮ ಮಕ್ಕಳಿಗೆ ಉದ್ಯೋಗದಲ್ಲಿ ಏನೋ ಸಮಸ್ಯೆ ಇದೆ, ಸರಿ ಆಗ್ಬೋದು. ನಿಮ್ಮ ಮಕ್ಕಳ ಅಭಿವೃದ್ಧಿಯನ್ನ ನೀವು ಖಂಡಿತವಾಗ್ಲೂ ನೋಡ್ತೀರಾ. ಪಂಚಮೇಶನಾಗಿರುವಂತಹ ಶನಿ ಸಪ್ತಮದಲ್ಲಿರುವಂತದ್ದು ಮಕ್ಕಳ ಅಭಿವೃದ್ಧಿಗೆ ಕಾರಣವಾಗುತ್ತೆ. ಮಕ್ಕಳಿಗೆ ವಿವಾಹ ಆಗುತ್ತೆ. ಈ ರಾಶಿಯಲ್ಲಿ ಜನಿಸಿದಂತ ಮಕ್ಕಳಿಗೆ ವಿವಾಹಕ್ಕೆ ಏನಾದ್ರು ಪ್ರಯತ್ನ ಮಾಡ್ತಿದ್ದು ಸಂಬಂಧಗಳು ಸಿಕ್ಕಿಲ್ಲ ಅಂತಂದ್ರೆ ಮಕ್ಕಳಿಗೆ ವಿವಾಹ ಆಗುತ್ತೆ. ಚತುರ್ಥ ಭಾವದಲ್ಲಿ ಗುರು ಇರೋದ್ರಿಂದ ಕುಟುಂಬದ ಜೊತೆ ಬಹಳ ಒಳ್ಳೆಯ ಸಂಬಂಧ, ವಾತಾವರಣ. ಇಷ್ಟು ದಿನ ನಾವು ಚೆನ್ನಾಗಿರ್ಲಿಲ್ಲ, ಕೆಲವರೆಲ್ಲ ದೂರ ಆಗಿರ್ತಾರೆ ಸಂಬಂಧಿಕರು, ಈ ಟೈಮಲ್ಲಿ ಎಲ್ಲ ಸೇರ್ತಾರೆ, ಮಾತಾಡ್ತಾರೆ. ಇದರಿಂದ ನಿಮ್ಮ ಸಂಬಂಧ, ನಿಮ್ಮ ಸಂತೋಷ ವೃದ್ಧಿ ಆಗಬಹುದು. ಈ ರೀತಿಯ ಸಾಧ್ಯತೆ ಚತುರ್ಥ ಭಾವದ ಮೇಲೆ ಗುರುಗ್ರಹದ ಪರಿಣಾಮ ಇರೋದ್ರಿಂದ ಕನ್ಯಾ ರಾಶಿಯಲ್ಲಿ ಹುಟ್ಟಿದವರಿಗೆ ಇದೆ. ಆಮೇಲೆ ವಿದ್ಯಾಭ್ಯಾಸಕ್ಕೆ ಸಂಬಂಧಪಟ್ಟಂತೆ ಯಾವ್ದೋ ಹೊಸ ಕೋರ್ಸ್ ಮಾಡಿರ್ತೀರ ಅಡಿಷನಲ್ ಆಗಿ, ಇದು ಸುಮ್ಮನೆ ವೇಸ್ಟ್ ಆಗ್ಬಿಟ್ಟಿರುತ್ತೆ. ಬಟ್ ಈ ಟೈಮ್ ಪೀರಿಯಡ್ ಅಲ್ಲಿ ನಿಮಗೆ ಖಂಡಿತವಾಗಲೂ ಸಹ ಆ ಒಂದು ಎಜುಕೇಶನ್ ಇಂದ ನಿಮ್ಮ ವೃತ್ತಿ ಜೀವನದಲ್ಲಿ ಬದಲಾವಣೆ ಆಗ್ಬೋದು. ಎಕ್ಸಲೆಂಟ್ ಆಗಿರುವಂತದ್ದು ಕರಿಯರ್ ರಿಲೇಟೆಡ್. ಹೊಸ ಜಾಬ್ಗೆ ಟ್ರೈ ಮಾಡ್ತಿದ್ರೆ, ಉದ್ಯೋಗಕ್ಕೆ ಟ್ರೈ ಮಾಡ್ತಿದ್ರೆ, ಉದ್ಯೋಗದಲ್ಲಿ ಪ್ರೋಗ್ರೆಸ್ ಎಕ್ಸ್ಪೆಕ್ಟ್ ಮಾಡ್ತಿದ್ರೆ ನಿಮ್ಮ ಅಭಿವೃದ್ಧಿ ಖಂಡಿತವಾಗ್ಲೂ ಆಗುತ್ತೆ. ಹೊಸ ಕೆಲಸ ಸಿಗುವಂತ ಸಾಧ್ಯತೆ ಮ್ಯಾಕ್ಸಿಮಮ್ ಇದೆ. ಈಗ ಹೊಸ ಕೆಲಸಕ್ಕೆ ಪ್ರಾರಂಭ ಮಾಡ್ತಿರ್ತೀರಾ, ಟ್ರೈ ಮಾಡ್ತಿರ್ತೀರಾ, ಬಿಸ್ನೆಸ್ ನ ಟ್ರೈ ಮಾಡ್ತಿರ್ತೀರಾ, ಬಿಸ್ನೆಸ್ ಮಾಡೋದಕ್ಕೆ ಇನ್ವೆಸ್ಟ್ಮೆಂಟ್ ಟ್ರೈ ಮಾಡ್ತಿರ್ತೀರಾ, ಎಲ್ಲದರಲ್ಲೂ ಅಭಿವೃದ್ಧಿ ನಿಮಗೆ ಕನ್ಯಾ ರಾಶಿ ನೋಡಿದಂತವರಿಗೆ ಈ ಒಂದು ಟೈಮ್ ಪೀರಿಯಡ್ ಅಲ್ಲಿ ಖಂಡಿತವಾಗ್ಲೂ ಇದೆ. ರಾಹುವಿಂದ ಶತ್ರುಗಳು ಉಂಟಾಗ್ತಾರೆ. ಈ ರಾಶಿಯಲ್ಲಿ ಶತ್ರುಗಳು ಜಾಸ್ತಿ, ಬಟ್ ನಿಭಾಯಿಸಿ ಬುದ್ಧಿವಂತಿಕೆಯಿಂದ ನೀವು ಇದನ್ನು ಸರಿ ಮಾಡ್ಕೊಳ್ಬಹುದು. ಇಷ್ಟು ವಿಚಾರಗಳು ಕನ್ಯಾ ರಾಶಿಗೆ ಸಂಬಂಧ.